ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದ ಮಕರ ರಾಶಿಯ ಭವಿಷ್ಯವೇನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮೊದಲನೇದಾಗಿ ಉದ್ಯೋಗ ವಿಚಾರದಲ್ಲಿ ಈ ತಿಂಗಳು ನಿಮ್ಗೆ ಶಿಸ್ತು ಮತ್ತು ಸಮಯ ಪಾಲನೆ ನಿಮ್ಮನ್ನು ಇತರರಿಗಿಂತ ವಿಭಿನ್ನವಾಗಿ ಗುರುತಿಸುತ್ತದೆ. ಹಿರಿಯರ ಅಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಬರುತ್ತೆ. ಉದ್ಯೋಗದ ಬದಲಾವಣೆ ಯೋಚನೆ ಮಾಡ್ತಾ ಇದ್ರೆ ಈ ಆಷಾಢ ನಂತರ ಪ್ರಯತ್ನವನ್ನ ಮಾಡಿ. ನೀವು ವ್ಯವಹಾರಗಳಲ್ಲಿ ನಿಧಾನವಾದ್ರೂ ಕೂಡ ಸ್ಥಿರವಾದ ಬೆಳವಣಿಗೆ ಕಾಣಿಸ್ತೀರಾ. ಉತ್ಪಾದನೆ, ನಿರ್ಮಾಣ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ಉತ್ತಮವಾದ ಅವಕಾಶ ನಿಮ್ಗೆ ಸಿಗುತ್ತೆ. ಲಾಭದ ಜೊತೆಗೆ ವೆಚ್ಚದ ಮೇಲೂ ಕೂಡ ಸಮಾನ ಗಮನ ಹರಿಸಿದ್ರೆ ಹೆಚ್ಚಿನ ಪ್ರಯೋಜನ ನಿಮ್ಗಾಗುತ್ತೆ. ಇನ್ನು ಈ ತಿಂಗಳು ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಅವಕಾಶ ಇದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ತದೆ. ಮನೆಯ ಸಹಕಾರದಿಂದ ನಿಮ್ಮ ಸಮಸ್ಯೆಗಳು ಸ್ವಲ್ಪ ಪರಿಹಾರ ಆಗುತ್ತೆ. ಕುಟುಂಬದೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಿರಿ. ಸಂಗಾತಿಯ ಜೊತೆ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಕೆಲಸದ ಒತ್ತಡಗಳನ್ನ, ಮನೆಯ ಸಂಬಂಧಗಳ ಮೇಲೆ ಪರಿಣಾಮಗಳನ್ನ ಬೀಳದೆ ನೋಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಯಾವುದೇ ಚಿಕ್ಕ ಪುಟ್ಟ ತೊಂದರೆಗಳಾದ್ರೂ ಕೂಡ ನಿರ್ಲಕ್ಷಿಸಬೇಡಿ. ಆಷಾಢ ಮಾಸದಲ್ಲಿ ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳನ ದೀಪನ್ನ ಹಚ್ಚಿ ಓಂ ಶನೀಶ್ವರ ದೇವಾಯ ಅಂತ ಹೇಳಿ ಮಂತ್ರವನ್ನ ಪಠಿಸಿ ಉಪ್ಪು ಮತ್ತು ಎಳ್ಳನ್ನ ದಾನ ಮಾಡಿದ್ರೆ ಶನಿಯ ಅನುಗ್ರಹ ನಿಮ್ಗೆ ದೊರೆಯುತ್ತದೆ. ನಿಮ್ಮ ಶುಭ ಬಣ್ಣ ನೀಲಿ ಮತ್ತು ಕಪ್ಪು. ಇದಾಗಿತ್ತು ಮಕರ ರಾಶಿಯವರ ಆಷಾಢ ಮಾಸದ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಈ ಕೆಳಕಂಡ ನಂಬರ್ಗೆ ದಯವಿಟ್ಟು ಕರೆಯನ್ನ ಮಾಡಿ ಪರಿಹಾರವನ್ನ ನಮ್ಮಿಂದ ಪಡೆದುಕೊಳ್ಳಿ. ಧನ್ಯವಾದಗಳು.